ತಿರುಪತಿಯಲ್ಲಿ ಮೊದಲ ಆರತಿ ಕರ್ನಾಟಕದ್ದು. ಮಹಾರಾಜರ ಕಾಲದಿಂದಲೂ ಈ ಪದ್ಧತಿ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ರು. ತಿರುಪತಿಯಲ್ಲಿ ಇರುವ ಅಧಿಕಾರಿಗೆ ದರ್ಶನ ಆಗ್ತಾ ಇತ್ತು. ಅಧಿಕಾರಿ ಬದಲು ಜನಪ್ರತಿನಿಧಿಗಳಿಗೆ ಅವಕಾಶ ಸಿಗಬೇಕು. ನಾವು ತಿರುಪತಿ ಗೈಡ್ಲೈನ್ಸ್ ವಿರುದ್ಧ ಹೋಗಲ್ಲ, ನಮಗೆ ಏನ್ ಅವಕಾಶ ಇದೆ ಅದನ್ನ ಕೇಳ್ತಿದ್ದೇವೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿ. ತಿರುಪತಿದು ಏನಂತಂದ್ರೆ ನಿಮ್ಗೆ ಅಲ್ಲಿ ಒಬ್ಬ ಆಫೀಸರ್ ಮಹಾರಾಜರ ಕಾಲದಿಂದ ಮೊದಲನೇ ಆರತಿ ನಮ್ಮ ಕರ್ನಾಟಕದ್ದು. ಅಲ್ಲೊಬ್ಬ ಆಫೀಸರ್ ಕೊಡ್ತಾ ಇರ್ತಾನೆ. ಆಫೀಸರ್ ಬದಲು ಯಾರಲ್ಲಿ ಜನಪ್ರತಿನಿಧಿಗಳು ಹೋಗಿರ್ತಾರೆ ಅಂತವ್ರಿಗೆ ಒಂದು ಅವಕಾಶ ಮಾಡಿಕೊಡೋಣ ಅಂತೇಳಿ. ಇಲ್ಲ MLA ಈಗ ಮಂತ್ರಿಗಳಿಗೇನೋ ಸ್ವಲ್ಪ ಅವಕಾಶಗಳಿರ್ತದೆ, ಜಡ್ಜ್ಗಳಿಗೂ ಅವಕಾಶ ಇರ್ತದೆ. ಇಲ್ಲ ಜಡ್ಜೋ ಇಲ್ಲ ನಮ್ಮ ಮಂತ್ರಿನೋ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತವರು ಶಾಸಕರುಗಳು ಇಲ್ಲ ಅಧಿಕಾರಿಗಳು ಯಾರಿದ್ರೆ ಅವ್ರಿಗೂ ಒಂದು ಅವಕಾಶ ಸಿಕ್ಲಿ ಅಂತ. ಎಲ್ಲ ಪಾರ್ಟಿಯವ್ರಿಗೂ ಸಿಕ್ಲಿ. ಇದೇನು ಬರೀ ಕಾಂಗ್ರೆಸ್ ದಳ ಅಂತಲ್ಲ. ಯಾವುದೇ ಶಾಸಕರು ತಿರುಪತಿ ದರ್ಶನಕ್ಕೆ ಹೋದಾಗ ನಮ್ಮ ರಾಜ್ಯದ ಪರವಾಗಿ ಆರತಿಗೆ ಕೊಡಕ್ಕೆ ಒಂದು ಅವಕಾಶ ಇದೆ. ಮೊದಲನೇ ಆರತಿ ನಮ್ಮದು. ಏನು ಆ ತಟ್ಟೆನ ತೆಗೆದುಕೊಂಡು ಹೋಗಿ ಆ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ನಮ್ಮ ಪ್ರೋಟೋಕಾಲ್ ಪ್ರಕಾರ ನಾವು ಮಾಡ್ತೀವಿ. ಒಂದಿನ ತಹಶೀಲ್ದಾರ್ಗೂ ಸಿಗ್ಬೋದು, ಎಸಿಗೂ ಸಿಗ್ಬೋದು, ಶಾಸಕರಿಗೂ ಸಿಗ್ಬೋದು, ನಮ್ಮ ಮೇಯರ್ಗಳಿಗೂ ಸಿಗ್ಬೋದು, ಎಂಪಿಗಳಿಗೂ ಸಿಗ್ಬೋದು. ಅವ್ರಿಗೆ ಆ ಒಂದು ಭಾಗ್ಯ ಸಿಗಲಿ. ಯಾಕೆಂದ್ರೆ ಅವರೆಲ್ಲ ನಮ್ಮ ಜನರ ಸೇವೆಗೋಸ್ಕರ ಆರತಿ ಕೊಡೋದು ಕರ್ನಾಟಕಕ್ಕೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಅವತ್ತಿಂದ ಒಂದು ಪದ್ಧತಿ ಉಳಿಸ್ಕೊಂಡು ಬಂದಿದ್ದಾರೆ. ಬರೀ ಒಬ್ಬ ಆಫೀಸರ್ ಎತ್ಕೊಂಡು ಕೊಡೋದಕ್ಕಿಂತ ಜನಪ್ರತಿನಿಧಿಗಳು ಹೋಗಿ ಆ ದೇವರಿಗೆ ಪ್ರಾರ್ಥನೆಯನ್ನ ಮಾಡಲಿ ರಾಜ್ಯದ ಪರವಾಗಿ ಅಂತ ಒಂದು ಅವಕಾಶವನ್ನ ಮಾಡಬೇಕು ಅಂತ ನಾನೀಗಾಗಲೇ ಇಲ್ಲ ನಾನು ಚರ್ಚೆ ಮಾಡಿದ್ದೀನಿ. ನಾನು ಅವ್ರ ಗೈಡ್ಲೈನ್ಸ್ ನಾವು ಸ್ಟ್ರೈಟ್ ಹೋಗಕ್ಕೆ ಬರೀ ಚೀಫ್ ಮಿನಿಸ್ಟರ್ಗೆ ಮಠಸ್ವಾಮಿಗಳ ಅವಕಾಶ ಇದೆ. ನಾನು ಅದನ್ನೆಲ್ಲ ಡಿಮ್ಯಾಂಡ್ ಮಾಡಕ್ ಹೋಗಲ್ಲ. ರೆಗ್ಯುಲರ್ ಆಗಿ ಏನು ಹೋಗ್ತಾರೆ ಅದೇ ಪ್ರಕಾರ ಹೋಗ್ಲಿ, ಕಾನೂನು ಪ್ರಕಾರ. ಐ ಡೋಂಟ್ ವಾಂಟ್ ನಮ್ಮ ತಿರುಪತಿ ಗೈಡ್ಲೈನ್ಸ್ ನ ವಿರುದ್ಧವಾಗಿ ನಾವು ಇಂಟರ್ಫಿಯರ್ ಆಗಕ್ಕೆ ಇಷ್ಟ ಇಲ್ಲ. ನನಗೆ ತಿರುಪತಿದ ಏನು ಗೈಡ್ಲೈನ್ಸ್ ಇದೆ, ಅವ್ರದ್ದೇನು ಪದ್ಧತಿ ಇದೆ ಅದನ್ನೇ ಫಾಲೋ ಮಾಡಲಿ. ಆರತಿ ಕೊಡುವಂತ ವಿಚಾರದಲ್ಲಿ ನಮ್ಮ ಪ್ರತಿನಿಧಿಗಳಿಗೆ ಅವಕಾಶ ಸಿಗಲಿ. ತಿರುಪತಿದು ಏನಂತಂದ್ರೆ ನಿಮ್ಗೆ ಅಲ್ಲಿ ಒಬ್ಬ ಆಫೀಸರ್ ಮಹಾರಾಜರ ಕಾಲದಿಂದ ಮೊದಲನೇ ಆರತಿ ನಮ್ಮ ಕರ್ನಾಟಕದ್ದು. ಅಲ್ಲೊಬ್ಬ ಆಫೀಸರ್ ಕೊಡ್ತಾ ಇರ್ತಾನೆ. ಆಫೀಸರ್ ಬದಲು ಯಾರಲ್ಲಿ ಜನಪ್ರತಿನಿಧಿಗಳು ಹೋಗಿರ್ತಾರೆ ಅಂತವ್ರಿಗೆ ಒಂದು ಅವಕಾಶ ಮಾಡಿಕೊಡೋಣ ಅಂತೇಳಿ.